ಪಥಸಂಚಲನವನ್ನ ನಡೆಸುತ್ತೆ. ಆದರೆ ಇದರ ನಡುವೆ DSS ನಡೆ ಬಗ್ಗೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ಇವತ್ತು RSS ಪರೇಡ್ನ ನಡುವೆ DSS ಕೂಡ ಪರೇಡ್ ನಡೆಸುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಯಾಕಂದ್ರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ಒಂದು ಪೋಸ್ಟರ್ಗಳ ವಿಚಾರವಾಗಿ ಪ್ರಶ್ನೆಗಳು ಉದ್ಭವ ಆಗ್ತವೆ. DSS ಪಥಸಂಚಲನ ರೂಟ್ ಮ್ಯಾಪ್ ಹಲ್ಚಲನ್ನ ಎಬ್ಬಿಸಿದೆ. RSS ಮತ್ತು DSS ಸಂಘಟನೆಯಿಂದ ರೂಟ್ ಮ್ಯಾಪ್ ಸಂಘರ್ಷ ಶುರುವಾಗಿದ್ದೆ ಅಂತ ಎರಡೂ ಸಂಘಟನೆಯಿಂದ ಇವತ್ತು ಪರೇಡ್ ನಡೆಯುತ್ತಾ. ಹಾಗಾದ್ರೆ ಮಧ್ಯಾಹ್ನ ಒಂದೇ ಸಮಯಕ್ಕೆ ಎರಡೂ ಸಂಘಟನೆಗಳಿಂದ ಪರೇಡ್ ನಡೆಯಬಹುದು ಅಂತ ಹೇಳಲಾಗ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ರೂಟ್ ಮ್ಯಾಪ್ ಸಂಚಲನ ಸೃಷ್ಟಿ ಮಾಡಿದೆ. ತೀವ್ರ ಕುತೂಹಲ ಮೂಡಿಸಿದ DSS ಪರೇಡ್ ಪ್ಲಾನ್. ಬಸವೇಶ್ವರ ಸರ್ಕಲ್ನಿಂದ RSS ಪಥಸಂಚಲನ ಆರಂಭ ಆಗುತ್ತೆ. ಅಂಬೇಡ್ಕರ್ ವೃತ್ತದಿಂದ DSS ಪಥಸಂಚಲನ ಆರಂಭವಾಗುವ ಸಾಧ್ಯತೆ ಇದೆಯಂತೆ. ಗೊಂದಲ ಸೃಷ್ಟಿಸಿರುವಂತಹ ಎರಡೂ ಸಂಘಟನೆಗಳ ಈ ರೂಟ್ ಮ್ಯಾಪ್ ಯಾದಗಿರಿಯ ಕೆಂಭಾವಿಯಲ್ಲಿ ಇವತ್ತು RSS ಪಥಸಂಚಲನ, ಮತ್ತೊಂದು ಕಡೆ ಕೌಂಟರ್ ಪರೇಡ್ ಆಗಿ ಪ್ಲಾನ್ ಮಾಡಿದ್ಯಾ DSS ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, RSS ಪಥಸಂಚಲನ ಮಾಡುತ್ತೆ ಅಂತೇಳಿ ಹೇಳಲಾಗ್ತಾ ಇತ್ತು. RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೂಡ ಕೇಳಿತ್ತು. ಆದರೆ DSS ಅವರು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ನೋಡಿ, ದಂಡವನ್ನ ಬಿಟ್ಟು ಬನ್ನಿ, ನಾವು ಅದನ್ನು ಒಪ್ಕೊಳ್ತೀವಿ, ಇಲ್ಲದ್ರೆ ನಾವು ಸುತಾರಾಮ್ ಒಪ್ಕೊಳ್ಳೋದಿಲ್ಲ ಅಂತ DSS ಮುಖಂಡರು ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಷರತ್ತುಬದ್ಧ ಪಾಯಿಂಟ್ಗಳನ್ನು ಹಾಕಿ ಅನುಮತಿಯನ್ನ ಕೊಡಲಾಗಿತ್ತು, ಷರತ್ತುಬದ್ಧ ಅನುಮತಿಯನ್ನ ಕೊಡಲಾಗಿತ್ತು ಪಥಸಂಚಲನಕ್ಕೆ. ಇದರ ಬೆನ್ನಲ್ಲೇ ಇವತ್ತು ಪಥಸಂಚಲನಕ್ಕೆ RSS ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರೂಟ್ ಮ್ಯಾಪ್ ಕೂಡ ಸಿದ್ಧವಾಗಿದೆ. ಆದರೆ ಇದರ ಬೆನ್ನಲ್ಲೇ DSSನ ರೂಟ್ ಮ್ಯಾಪ್ ಕೂಡ ಹಲ್ಚಲನ್ನ ಎಬ್ಬಿಸಿತ್ತು. ಈ ರೂಟ್ ಮ್ಯಾಪ್ ಸಂಘರ್ಷ DSS ಮತ್ತು RSS ನಡುವೆ ನಡೀತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಮಧ್ಯಾಹ್ನ ಒಂದೇ ಸಮಯಕ್ಕೆ ಎರಡು ಸಂಘಟನೆಗಳು ಕೂಡ ಪರೇಡ್ ಅನ್ನ ನಡೆಸುತ್ತಂತೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, RSS ಪರೇಡ್ಗೆ ಎಲ್ಲಾ ರೀತಿಯಾದಂಥ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಜೊತೆಗೆ DSSನ ಪೋಸ್ಟರ್ ಕೂಡ ಸಾಕಷ್ಟು ಹಲ್ಚಲನ್ನ ಎಬ್ಬಿಸಿದೆ. ಎರಡೂ ಸಂಘಟನೆ ಕೂಡ ಇವತ್ತು ಪಥಸಂಚಲನ ನಡೆಸುತ್ತಾ, ಏನಿದೆ ಮಾಹಿತಿ? ಬಾಬು, ಇವತ್ತು ಕೆಂಭಾವಿಯಲ್ಲಿ RSSನ ಪಥಸಂಚಲನ ನಡೆಯಲಿದೆ. ಅಂದ್ರೆ ಇವತ್ತು ಮಧ್ಯಾಹ್ನ 3:30 ಗಂಟೆಗೆ RSSನ ಪಥಸಂಚಲನ ಕೆಂಭಾವಿ ಪಟ್ಟಣದ ಪುರಸಭೆ ಕಚೇರಿಯ ಮುಂಭಾಗದಿಂದ ಈ ಒಂದು ಪಥಸಂಚಲನ ಆರಂಭವಾಗಿ ಕೆಂಭಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲೂ ಕೂಡ ಸಂಚರಿಸಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಕೆಂಭಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ರಾರಾಜಿಸ್ತಾ ಇರುವಂತದ್ದು. ಅಂದ್ರೆ ಏನು RSSನ ಪಥಸಂಚಲನ ಸಾಗುವ ಮಾರ್ಗದುದ್ದಕ್ಕೂ ಕೇಸರಿ ಬಂಟಿಂಗ್ಸ್, ಭಗವಾ ಧ್ವಜ ಸೇರಿದಂತೆ ಈಗಾಗಲೇ ಸಂಪೂರ್ಣವಾಗಿ ಕೇಸರಿ ಧ್ವಜಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಸದ್ಯ ಈಗಾಗಲೇನು RSSನ ನಾಯಕರು ಕೂಡ ಈಗಾಗಲೇನು RSSನ ಪಥಸಂಚಲನ ಸಾಗ್ತಾ ಇರುವಂತಹ ರೂಟ್ ಮ್ಯಾಪ್ ಅನ್ನ ವೈರಲ್ ಅನ್ನ ಮಾಡ್ತಾ ಇರುವಂತಂದ್ರೆ ಮಧ್ಯಾಹ್ನ 2:30 ಗಂಟೆಗೆ ಈ ಒಂದು ಪಥಸಂಚಲನ ಆರಂಭಗೊಳ್ಳುತ್ತೆ ಅಂತ ಈ ಒಂದು ರೂಟ್ ಮ್ಯಾಪ್ ಅನ್ನ ವೈರಲ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇದಕ್ಕೆ ಕೌಂಟರ್ ಆಗಿ ಅಂತಂದ್ರೆ DSSನವರು ಕೂಡ ಒಂದು ರೂಟ್ ಮ್ಯಾಪ್ ಅನ್ನ ವೈರಲ್ ಅನ್ನ ಮಾಡಿರುವಂತಂದ್ರೆ ನಾವು ಕೂಡ ಆ ಕೆಂಭಾವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂಥದ್ದೊಂದು ಆ ರೂಟ್ ಮ್ಯಾಪ್ ಅನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ನಿನ್ನೆ ಆ ಕೊನೆ ಹಂತದಲ್ಲಿ ನಡೆದಿರ್ತಕ್ಕಂತಹ ಏನು ಸುರಪುರ ತಾಲೂಕು ಆಡಳಿತದ ವತಿಯಿಂದ ನಡೆದಿರ್ತಕ್ಕಂಥ ಶಾಂತಿ ಸಭೆಯಲ್ಲಿ DSSನ ಮುಖಂಡರು ಒಂದು ಒಮ್ಮತವನ್ನ ಸೂಚಿಸಿದ್ರು. ಅಂದ್ರೆ ನಾಳೆ ನಾವು ನಡೀತಿರ್ತಕ್ಕಂಥ ಏನು ಇವತ್ತು ನಡೆಯುವಂತ ಒಂದು RSSನ ಪಥಸಂಚಲನಕ್ಕೆ ಯಾವುದೇ ಒಂದು ಅಡ್ಡಿಯನ್ನ ಪಡಿಸುವುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಆದ್ರೆ ನಿನ್ನೆ ರಾತ್ರಿ ಏನು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಏನು ವೈರಲ್ ಮಾಡ್ತಿರ್ತಕ್ಕಂಥ ಏನು ರೂಟ್ ಮ್ಯಾಪ್ ಇದೆಯಲ್ಲ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ DSS ಅನ್ನ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಕಾದು ನೋಡುವಂತ ಈ ಸತ್ಯ ತೀವ್ರ ಕುತೂಹಲವನ್ನು ಕೂಡ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ರೂಟ್ ಮ್ಯಾಪ್ ನಿಂದ ಈ ಒಂದು ಪಥಸಂಚಲನದ ವೇಳೆಯೇ ಕೂಡ ಏನು DSSನವರು ಪಥಸಂಚಲನವನ್ನ ನಡೆಸ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಥಸಂಚಲನವನ್ನ ನಡೆಸುತ್ತೆ. ಆದರೆ ಇದರ ನಡುವೆ
DSS ನಡೆ ಬಗ್ಗೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ಇವತ್ತು RSS ಪೆರೇಡ್ ನಡುವೆ DSS ಕೂಡ ಪೆರೇಡ್ ನಡೆಸುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಯಾಕಂದ್ರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಪೋಸ್ಟರ್ಗಳ ವಿಚಾರವಾಗಿ ಪ್ರಶ್ನೆಗಳು ಉದ್ಭವ ಆಗ್ತವೆ. DSS ಪಥಸಂಚಲನ ರೂಟ್ ಮ್ಯಾಪ್ ಹಲ್ಚಲನ್ನ ಎಬ್ಬಿಸಿದೆ. RSS ಮತ್ತು DSS ಸಂಘಟನೆಯಿಂದ ರೂಟ್ ಮ್ಯಾಪ್ ಸಂಘರ್ಷ ಶುರುವಾಗಿದ್ದೆ ಅಂತ ಎರಡೂ ಸಂಘಟನೆಯಿಂದ ಇವತ್ತು ಪೆರೇಡ್ ನಡೆಯುತ್ತಾ. ಹಾಗಾದ್ರೆ ಮಧ್ಯಾಹ್ನ ಒಂದೇ ಸಮಯಕ್ಕೆ ಎರಡೂ ಸಂಘಟನೆಗಳಿಂದ ಪೆರೇಡ್ ನಡೆಯಬಹುದು ಅಂತ ಹೇಳಲಾಗ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ರೂಟ್ ಮ್ಯಾಪ್ ಸಂಚಲನ ಸೃಷ್ಟಿ ಮಾಡಿದೆ. ತೀವ್ರ ಕುತೂಹಲ ಮೂಡಿಸಿದ DSS ಪರೇಡ್ ಪ್ಲಾನ್. ಬಸವೇಶ್ವರ ಸರ್ಕಲ್ನಿಂದ RSS ಪಥ ಸಂಚಲನ ಆರಂಭ ಆಗುತ್ತೆ. ಅಂಬೇಡ್ಕರ್ ವೃತ್ತದಿಂದ DSS ಪಥ ಸಂಚಲನ ಆರಂಭವಾಗುವ ಸಾಧ್ಯತೆ ಇದೆಯಂತೆ. ಗೊಂದಲ ಸೃಷ್ಟಿಸಿರುವಂತಹ ಎರಡೂ ಸಂಘಟನೆಗಳ ಈ ರೂಟ್ ಮ್ಯಾಪ್ ಯಾದಗಿರಿಯ ಕೆಂಭಾವಿಯಲ್ಲಿ ಇವತ್ತು RSS ಪಥ ಸಂಚಲನ, ಮತ್ತೊಂದು ಕಡೆ ಕೌಂಟರ್ ಪರೇಡ್ ಆಗಿ ಪ್ಲಾನ್ ಮಾಡಿದ್ಯಾ DSS ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, RSS ಪಥಸಂಚಲನ ಮಾಡುತ್ತೆ ಅಂತೇಳಿ ಹೇಳಲಾಗ್ತಾ ಇತ್ತು. RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೂಡ ಕೇಳಿತ್ತು. ಆದರೆ DSS ಅವರು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ನೋಡಿ, ದಂಡವನ್ನ ಬಿಟ್ಟು ಬನ್ನಿ, ನಾವು ಅದನ್ನು ಒಪ್ಕೊಳ್ತೀವಿ, ಇಲ್ಲದ್ರೆ ನಾವು ಸುತಾರಾಮ್ ಒಪ್ಕೊಳ್ಳೋದಿಲ್ಲ ಅಂತ DSS ಮುಖಂಡರು ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಷರತ್ತುಬದ್ಧ ಪಾಯಿಂಟ್ಗಳನ್ನು ಹಾಕಿ ಅನುಮತಿಯನ್ನ ಕೊಡಲಾಗಿತ್ತು, ಷರತ್ತುಬದ್ಧ ಅನುಮತಿಯನ್ನ ಕೊಡಲಾಗಿತ್ತು ಪಥಸಂಚಲನಕ್ಕೆ. ಇದರ ಬೆನ್ನಲ್ಲೇ ಇವತ್ತು ಪಥಸಂಚಲನಕ್ಕೆ RSS ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರೂಟ್ ಮ್ಯಾಪ್ ಕೂಡ ಸಿದ್ಧವಾಗಿದೆ. ಆದರೆ ಇದರ ಬೆನ್ನಲ್ಲೇ DSSನ ರೂಟ್ ಮ್ಯಾಪ್ ಕೂಡ ಹಲ್ಚಲನ್ನ ಎಬ್ಬಿಸಿತ್ತು. ಈ ರೂಟ್ ಮ್ಯಾಪ್ ಸಂಘರ್ಷ DSS ಮತ್ತು RSS ನಡುವೆ ನಡೀತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಮಧ್ಯಾಹ್ನ ಒಂದೇ ಸಮಯಕ್ಕೆ ಎರಡೂ ಸಂಘಟನೆಗಳು ಕೂಡ ಪರೇಡ್ ಅನ್ನ ನಡೆಸುತ್ತಂತೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, RSS ಪೆರೇಡ್ಗೆ ಎಲ್ಲಾ ರೀತಿಯಾದಂಥ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ, ಜೊತೆಗೆ DSSನ ಪೋಸ್ಟರ್ ಕೂಡ ಸಾಕಷ್ಟು ಹಲ್ಚಲನ್ನ ಎಬ್ಬಿಸಿದೆ. ಎರಡೂ ಸಂಘಟನೆ ಕೂಡ ಇವತ್ತು ಪಥಸಂಚಲನ ನಡೆಸುತ್ತಾ, ಏನಿದೆ ಮಾಹಿತಿ? ಬಾಬು, ಇವತ್ತು ಕೆಂಬಾವಿಯಲ್ಲಿ RSSನ ಪಥಸಂಚಲನ ನಡೆಯಲಿದೆ. ಅಂದ್ರೆ ಇವತ್ತು ಮಧ್ಯಾಹ್ನ 3:30 ಗಂಟೆಗೆ RSSನ ಪಥಸಂಚಲನ ಕೆಂಬಾವಿ ಪಟ್ಟಣದ ಪುರಸಭೆ ಕಚೇರಿಯ ಮುಂಭಾಗದಿಂದ ಈ ಒಂದು ಪಥಸಂಚಲನ ಆರಂಭವಾಗಿ ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲೂ ಕೂಡ ಸಂಚರಿಸಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ರಾರಾಜಿಸ್ತಾ ಇರುವಂತದ್ದು. ಅಂದ್ರೆ ಏನು RSSನ ಪಥಸಂಚಲನ ಸಾಗುವ ಮಾರ್ಗದುದ್ದಕ್ಕೂ ಕೇಸರಿ ಬಂಟಿಂಗ್ಸ್, ಭಗವಾ ಧ್ವಜ ಸೇರಿದಂತೆ ಈಗಾಗಲೇ ಸಂಪೂರ್ಣವಾಗಿ ಕೇಸರಿ ಧ್ವಜಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಸದ್ಯ ಈಗಾಗಲೇ RSSನ ನಾಯಕರು ಕೂಡ ಈಗಾಗಲೇ RSSನ ಪಥಸಂಚಲನ ಸಾಗ್ತಾ ಇರುವಂತಹ ರೂಟ್ ಮ್ಯಾಪ್ ಅನ್ನ ವೈರಲ್ ಅನ್ನ ಮಾಡ್ತಾ ಇರುವಂತಂದ್ರೆ ಮಧ್ಯಾಹ್ನ 2:30 ಗಂಟೆಗೆ ಈ ಒಂದು ಪಥಸಂಚಲನ ಆರಂಭಗೊಳ್ಳುತ್ತೆ ಅಂತ ಈ ಒಂದು ರೂಟ್ ಮ್ಯಾಪ್ ಅನ್ನ ವೈರಲ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇದಕ್ಕೆ ಕೌಂಟರ್ ಆಗಿ ಅಂತಂದ್ರೆ DSSನವರು ಕೂಡ ಒಂದು ರೂಟ್ ಮ್ಯಾಪ್ ಅನ್ನ ವೈರಲ್ ಅನ್ನ ಮಾಡಿರುವಂತಂದ್ರೆ ನಾವು ಕೂಡ ಆ ಕೆಂಬಾವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂಥದ್ದೊಂದು ಆ ರೂಟ್ ಮ್ಯಾಪ್ ಅನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ನಿನ್ನೆ ಆ ಕೊನೆ ಹಂತದಲ್ಲಿ ನಡೆದಿರ್ತಕ್ಕಂತಹ ಏನು ಸುರಪುರ ತಾಲೂಕು ಆಡಳಿತ ವತಿಯಿಂದ ನಡೆದಿರ್ತಕ್ಕಂಥ ಶಾಂತಿ ಸಭೆಯಲ್ಲಿ DSSನ ಮುಖಂಡರು ಒಂದು ಒಮ್ಮತವನ್ನ ಸೂಚಿಸಿದ್ರು. ಅಂದ್ರೆ ನಾಳೆ ನಾವು ನಡೀತಿರ್ತಕ್ಕಂಥ ಏನು ಇವತ್ತು ನಡೆಯುವಂತ ಒಂದು RSSನ ಪಥಸಂಚಲನಕ್ಕೆ ಯಾವುದೇ ಒಂದು ಅಡ್ಡಿಯನ್ನ ಪಡಿಸುವುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಆದ್ರೆ ನಿನ್ನೆ ರಾತ್ರಿ ಏನು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಏನು ವೈರಲ್ ಮಾಡ್ತಿರ್ತಕ್ಕಂಥ ಏನು ರೂಟ್ ಮ್ಯಾಪ್ ಇದೆಯಲ್ಲ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ DSS ಅನ್ನ ಯಾವ ನಡೆಯನ್ನ ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಕಾದು ನೋಡುವಂತ ಈ ಸತ್ಯ ತೀವ್ರ ಕುತೂಹಲವನ್ನು ಕೂಡ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ರೂಟ್ ಮ್ಯಾಪ್ ನಿಂದ ಈ ಒಂದು ಪಥಸಂಚಲನದ ವೇಳೆಯೇ ಕೂಡ ಏನು DSSನವರು ಪಥಸಂಚಲನವನ್ನ ನಡೆಸ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.